ಇವತ್ತಿನ ವಿಶೇಷ 15 ನಿಮಿಷದಲ್ಲಿ ಮಾಡುವಂಥ ಒಂದು ರುಚಿಯಾದಂಥ ಹಲ್ವಾ. ಅದು ಬರೀ ಹುರಿಗಡಲೆ ಉಪಯೋಗಿಸಿ. ಈ ಹುರಿಗಡಲೆಯಲ್ಲಿ ಮಾಡುವಂಥ ಈ ಹಲ್ವಾ ಮಾಡೋದಕ್ಕೆ ಎಷ್ಟು ಸುಲಭನೋ ತಿನ್ನೋದಕ್ಕೂ ಅಷ್ಟೇ ಅದ್ಭುತವಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹಲ್ವಾಗೆ ನಾನಿಲ್ಲಿ ಮೊದಲು ಅರ್ಧ ಕಪ್ಪಿನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಸುಮಾರು 100 ಗ್ರಾಮ್ನಷ್ಟಿದೆ. ಮೊದಲು ಇದನ್ನು ನಾವೇನು ಮಾಡಬೇಕು ಅಂತಂದರೆ ಸಣ್ಣದಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ಅಗ್ಯಾರೋ ಕಮರ್ಷಿಯಲ್ ಮಿಕ್ಸರ್ ಗ್ರೈಂಡರ್ನಲ್ಲಿ ಇದನ್ನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಪುಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು, ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದರೆ ಇದನ್ನ ಚೆನ್ನಾಗಿ ಜರಡಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಇವತ್ತು ನಾವು ಮಾಡ್ತಿರೋದು ಹಲ್ವಾದಲ್ಲಿ ಮಧ್ಯೆ ಗಂಟಾಗಲಿ ಸಣ್ಣ ಸಣ್ಣ ಪುಡಿಗಳಾಗಲಿ ಸಿಗಬಾರ್ದು. ಎಲ್ಲ ಒಂದೇ ಸಮಾನವಾಗಿ ಬಾಯಲ್ಲಿಟ್ಟರೆ ಕರ್ಗೋಗಬೇಕು. ಆ ರೀತಿ ಹಲ್ವಾ ಮಾಡಬೇಕು ಅಂತಂದರೆ ಇದನ್ನ ಒಂದು ಸಾರಿ ಜರಡಿ ಮಾಡಿಕೊಂಡು ಅದರಲ್ಲಿ ಅಕಸ್ಮಾತ್ ಏನಾದರೂ ಗಂಟುಗಳಿದ್ದು ಅಥವಾ ಏನಾದರೂ ದಪ್ಪ ಪುಡಿ ಇದ್ದರೆ ಅದನ್ನು ಸಪ್ರೇಟ್ ಮಾಡಿದರೆ ಹಲ್ವಾ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನಾನು ಜರಡಿ ಮಾಡ್ಕೊಂಡಿದ್ದೀನಿ. ನಮಗೆ ಕೊನೆಗೆ ಇಲ್ಲಿ ನೈಸ್ ಆಗಿರೋಂಥ ಹುರಿಗಡಲೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಉಪಯೋಗಿಸಿ ಇವಾಗ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ಇವತ್ತು ತೊಗೊಂಡಿದ್ದೆಷ್ಟು ಅರ್ಧ ಕಪ್ಪಿನಷ್ಟು ಹುರಿಗಡಲೆ ಅಲ್ವಾ. ಹಾಗಾಗಿ ಸಿಹಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ಬೆಲ್ಲದ ಪುಡಿನ ತೊಗೊಳ್ತಾ ಇದ್ದೀನಿ. ಬೆಲ್ಲದ ಪುಡಿನ ತೊಗೋಬೋದು, ಇಲ್ಲಾಂದರೆ ಬೆಲ್ಲನ ತುರ್ಕೊಂಡು 1 ಕಪ್ಪಿನಷ್ಟು ಬೆಲ್ಲಕ್ಕೆ 1 ಕಪ್ಪಿನಷ್ಟು ನೀರನ್ನ ಹಾಕ್ಕೊಂಡು ಮೊದಲು ಇದನ್ನ ಕರಗಿಸ್ಕೋಬೇಕಾಗತ್ತೆ. ಇದೇ ಮೆಜರ್ಮೆಂಟು. ಅರ್ಧ ಕಪ್ಪಿನಷ್ಟು ಹುರಿಗಡಲೆಗೆ 1 ಕಪ್ಪಿನಷ್ಟು ಬೆಲ್ಲ, 1 ಕಪ್ಪಿನಷ್ಟು ನೀರು. ಸಾರಿ ಈ ನೀರಿನಲ್ಲಿ ಬೆಲ್ಲದ ಪುಡಿ ಎಲ್ಲ ಚೆನ್ನಾಗಿ ಕರಗಿದೆ ಅಂದಾಗ ಇದನ್ನು ನಾವು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ಇದರಲ್ಲಿ ಏನಾದರೂ ವೇಸ್ಟ್ ಇದ್ದರೆ ಅದನ್ನು ತೆಗಿಬೇಕಲ್ವ. ಹಾಗಾಗಿ ಬೆಲ್ಲ ಕ್ಲೀನಾಗಿದೆ ಅಂದರೆ ಈ ಸ್ಟೆಪ್ಪನ್ನು ನೀವು ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು. ಈಗ ಫಿಲ್ಟರ್ ಮಾಡಿರೋಂಥ ಬೆಲ್ಲದ ನೀರನ್ನ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಈ ಸೈಡಿನಲ್ಲಿ ಒಂದು ದಪ್ಪ ತಳದ ಪಾತ್ರೆನ ಈ ಹಲ್ವಾ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಎಷ್ಟು ದಪ್ಪದಾಗಿರುತ್ತೋ ತಳ ಅಷ್ಟು ಚೆನ್ನಾಗಿ ಹಲ್ವಾ ಬರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ, 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಅದಕ್ಕೆ ನಾವು ಮೊದಲೇ ಪುಡಿ ಮಾಡ್ಕೊಂಡಿರೋಂತಹ ಹುರಿಗಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಈ ಹುರಿಗಡಲೆ ಹಿಟ್ಟನ್ನು ತುಪ್ಪ ಮತ್ತು ಎಣ್ಣೆ ಮಿಶ್ರಣದಲ್ಲಿ ಒಂದು 3ರಿಂದ 4 ನಿಮಿಷ ನಾವು ಹುರಿಬೇಕಾಗುತ್ತೆ. ಆ ಹಸಿ ವಾಸನೆ ಹೋಗಬೇಕು. ಹಾಗೆ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಅಕಸ್ಮಾತ್ ನಿಮಗೆ ಎಣ್ಣೆ ಹಾಕೋಕ್ಕೆ ಇಷ್ಟ ಇಲ್ಲ ಸ್ವೀಟಿಗೆ ಅಂದರೆ ಬರೀ ತುಪ್ಪದಲ್ಲೇ ಹುರಿಬೋದು, ಪ್ರಾಬ್ಲಮ್ ಏನಿಲ್ಲ. ಎಣ್ಣೆ ಹಾಕಿ ಹುರಿದ್ರೆ ಏನಾಗುತ್ತೆ ಅಂದರೆ ಈ ಹಲವದಲ್ಲಿ ಒಂದು ಶೈನಿಂಗ್ ಬರುತ್ತೆ. ಈಗ ನೋಡಿದರೆ ಒಂದು 3ರಿಂದ 4 ನಿಮಿಷ ಆಗ್ತಾ ಇದೆ. ಈ ಹುರಿಗಡಲೆ ಹಿಟ್ಟು ಕಲರು ಸಹ ಚೇಂಜ್ ಆಗಿದೆ. ಒಂದು ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಹಾಗೆ ಹಿಟ್ಟು ತುಪ್ಪ ಎಣ್ಣೆ ಕುಡ್ಕೊಂಡು ಸ್ವಲ್ಪ ಹುಡಿಯಾಗಿದೆ. ಈ ಹಂತದಲ್ಲಿ 1-2 ಟೇಬಲ್ ಸ್ಪೂನಷ್ಟು ಬಿಸಿ ನೀರಿನಲ್ಲಿ ನೆನೆಸಿರೋಂಥ ಕುಂಕುಮ ಹೂವು ಅಂದರೆ ಸ್ಯಾಫ್ರನ್ನ ಇಲ್ಲಿ ಸೇರಿಸಿದ್ದೀನಿ. ಜೊತೆಗೆ ಒಂದು ಬರ್ನರ್ನಲ್ಲಿ ನಾನು ಈ ಬೆಲ್ಲದ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೆ ಅಲ್ವ, ಅದು ಚೆನ್ನಾಗಿ ಕುದೀತಿದೆ. ಈಗ ಕುದಿತಿರೋ ಅಂಥ ಬೆಲ್ಲದ ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ಈ ಹುರಿಗಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಸ್ವಲ್ಪ ಬ್ಯಾಚ್ನಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಸಾರಿ ಮೊದಲು ಹಾಕಿರೋಂಥ ಬೆಲ್ಲದ ನೀರು, ಕುದಿತಿರೋಂಥ ಬೆಲ್ಲದ ನೀರು ಈ ಹಿಟ್ಟಿನಲ್ಲಿ ಚೆನ್ನಾಗಿ ಹೀರ್ಕೊಂಡಿದೆ, ಹಿಟ್ಟು ಗಟ್ಟಿಯಾಗಿದೆ ಅಂದಾಗ ನೆಕ್ಸ್ಟ್ ಬ್ಯಾಚ್ ನೀರನ್ನ ನಾವು ಸೇರಿಸಬೇಕಾಗುತ್ತೆ. ಕುದಿತಿರೋಂಥ ಬೆಲ್ಲದ ನೀರು ಯಾವಾಗಲೂ ಕುದಿತಾ ಇರಬೇಕು. ಪಾಕ ಬರೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕುದಿತಿರ್ಬೇಕಷ್ಟೇ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋದರೆ ಏನಾಗುತ್ತೆ ಅಂದರೆ ಈ ಹಲ್ವಾದ ಹಿಟ್ಟು ಈ ಕುದಿತಿರೋಂಥ ಬೆಲ್ಲದ ನೀರಿನಲ್ಲಿ ಬೆಂದು ರುಚಿಯಾಗೂ ಬರುತ್ತೆ, ಒಂದು ಒಳ್ಳೆ ಶೈನಿಂಗ್ ಬರುತ್ತೆ, ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರುತ್ತೆ. ನಾವು ತೊಗೊಂಡಿರೋಂಥ ಬೆಲ್ಲದ ನೀರನ್ನ 3ರಿಂದ 4 ಭಾಗ ಮಾಡಿ ಮಧ್ಯೆ ಸೇರಿಸಿದ್ರೆ ಈ ರೀತಿ ಹದವಾಗಿ ಬರುತ್ತೆ. ತೊಗೊಂಡಂಥ ಬೆಲ್ಲದ ನೀರನ್ನ ಎಲ್ಲನೂ ಸೇರಿಸಾಗಿದೆ. ಲಾಸ್ಟಿಗೆ ಉಳಿದಿರೋಂಥ ಬೆಲ್ಲದ ನೀರನ್ನ ಸೇರಿಸಿ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು 1ರಿಂದ 2 ನಿಮಿಷ ಮಿಕ್ಸ್ ಮಾಡಿದರೆ ಸಾಕಷ್ಟೇ. ಈ ಬೆಲ್ಲದ ನೀರು ಇಲ್ಲಿ ಚೆನ್ನಾಗಿ ಪಾಕ ಬಂದ್ಬಿಟ್ಟು ಹಲ್ವಾ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಫ್ಲೇಮ್ ಮಾತ್ರ ಲೋನಲ್ಲೇ ಇಟ್ಕೊಳ್ಳಿ. ನಾನು ಇದಕ್ಕೆ ಸ್ಯಾಫ್ರನ್ನ ಹಾಕ್ತೆ ಅಂದರೆ ಕುಂಕುಮ ಹೂವನ್ನ ಹಾಕ್ತೆ ಅಲ್ವಾ. ಇದು ಬೇಕು ಅಂದರೆ ಹಾಕ್ಬೋದು, ಅದು ಒಳ್ಳೆ ಸುವಾಸನೆ ಟೇಸ್ಟ್ ಕೊಡುತ್ತೆ. ಬೇಡ ಅಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು. ನಿಮಗೆ ಒಳ್ಳೆ ಕಲರ್ ಬೇಕು, ಆರೆಂಜ್ ಕಲರ್ ಬೇಕು ಅಂದರೆ ಈ ಸ್ಟೇಜಿನಲ್ಲಿ 1-2 ಡ್ರಾಪಷ್ಟು ಆರೆಂಜ್ ಫುಡ್ ಕಲರ್ನ ಸೇರಿಸ್ಬೋದು. ನಾನಿವತ್ತು ಫುಡ್ ಕಲರ್ ಏನೂ ಸೇರಿಸಿಲ್ಲ, ನ್ಯಾಚುರಲ್ ಕಲರ್ನಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾದಂಥ ಹಲ್ವಾ, ಆರೋಗ್ಯಕರನೂ ಹೌದು. ಈಗ ನೋಡಿದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಲಾಸ್ಟ್ಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆರಿದ ಮೇಲೆ ಸ್ಪೂನ್ನಲ್ಲಿ ಹಾಕಿ ಇಡುವಂಥ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಕರೆಕ್ಟಾಗಿರೋಂಥ ಹದ ಇದೆ. ಅಕಸ್ಮಾತ್ ನಾವು ಇವಾಗಲೇ ಗಟ್ಟಿ ಮಾಡ್ಕೊಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಆರಿದ ಮೇಲೆ ಬರ್ಫಿ ಥರ ಆಗೋಗ್ಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ನಾವು ಸ್ಟವ್ನ ಆಫ್ ಮಾಡಿದರೆ ಆರಿದ ಮೇಲೆ ಹದವಾಗಿ ಈ ಹಲ್ವಾ ರೆಡಿಯಾಗುತ್ತೆ. ತುಂಬಾ ರುಚಿಯಾದಂಥ ಹಲ್ವಾ, ಆರೋಗ್ಯಕರವಾದಂಥ ಹಲ್ವಾ. ಜಾಸ್ತಿ ತುಪ್ಪ ಎಣ್ಣೆ ಅವಶ್ಯಕತೆ ಇಲ್ಲ. ಅರ್ಧ ಕಪ್ಪಿನಷ್ಟು ಹುರಿಗಡಲೆ, 1 ಕಪ್ಪಿನಷ್ಟು ಬೆಲ್ಲ, 1 ಕಪ್ಪಿನಷ್ಟು ನೀರಿದ್ರೆ ಸಾಕಷ್ಟೇ. ರುಚಿಯಾದಂಥ ಹಲ್ವಾ 10 ನಿಮಿಷದಲ್ಲಿ ರೆಡಿ. ಆರಿದ ಮೇಲೆ ಈ ಹಲ್ವನ ಈ ರೀತಿ ಸ್ಪೂನ್ನಲ್ಲಿ ಹಾಕ್ಬೋದು, ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ.
ರುಚಿಯಾದಂಥ ಹಲ್ವಾ 10 ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ನೋಡಿದ್ವಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಹಾಗೆ ಅಡುಗೆ ಸಾಧನದ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.